ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಮಧುಕರ್ ಶೆಟ್ಟಿ. ಕಲಬುರಗಿಯಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ಶಾಕ್ ಕೊಟ್ಟಿದ್ದಾರೆ. ಅಧಿಕಾರಿ ಜಗನ್ನಾಥ್ ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಲೋಕಾಯುಕ್ತರು ಶೋಧವನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಚಿನ್ನಾಭರಣ, ಕಂತೆ ನೋಟು ಪತ್ತೆಯಾಗಿದೆ, ಬೆಳ್ಳಿ ಆಭರಣ ಕೂಡ ಪತ್ತೆಯಾಗಿದೆ. ಜಗನ್ನಾಥ್ ಅವರ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಂತ ದಾಖಲೆಯನ್ನ ಈಗ ಜಪ್ತಿ ಮಾಡಲಾಗಿದೆ. ಇನ್ನು ಜಗನ್ನಾಥ್ ಸೋದರನ ಬೀದರ್ ನಿವಾಸದಲ್ಲೂ ಕೂಡ ಲೋಕಾಯುಕ್ತರು ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ದಣ್ಣೂರಿನ ತೋಟದ ಮನೆಗಳಲ್ಲೂ ಕೂಡ ದಾಖಲೆಗಳ ಪರಿಶೀಲನಾ ಕಾರ್ಯಾಚರಣೆ ನಡೀತಾ ಇದೆ. ಆಳಂದದ ಕೊರಳ್ಳಿಯಲ್ಲಿ 30 ಎಕರೆ ಜಮೀನು ಖರೀದಿಸಿರೋದು ಈ ತಪಾಸಣೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಅದರ ಜೊತೆಗೆ ತಾವರಗೇರ ಬಳಿ 10 ಎಕರೆ ಜಮೀನು ಖರೀದಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಕೂಡ ಪತ್ತೆಯಾಗಿದೆ. ಜಗನ್ನಾಥ ನಿವಾಸದಲ್ಲಿ ಲೋಕಾಯುಕ್ತ ಟೀಮ್ ಈಗ ಜಾಲಾಡ್ತಾ ಇದೆ, ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದೆ. ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಈ ಜಗನ್ನಾಥ್ ಅವರು ಲೋಕಾಯುಕ್ತರು ಶೋಧ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮನೆಯಲ್ಲಿ ಸಿಕ್ಕಂತಹ ಚಿನ್ನಾಭರಣಗಳು, ಬೆಳ್ಳಿಯ ಆಭರಣಗಳು ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಪಿಡಬ್ಲ್ಯೂಡಿ ಅಧಿಕಾರಿ ಜಗನ್ನಾಥ್ ನಿವಾಸದ ಮೇಲೆ ಇವತ್ತು ಲೋಕಾಯುಕ್ತರು ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಸಿಕ್ಕಂತ ಚಿನ್ನಾಭರಣಗಳು, ನಗದು ಜೊತೆಗೆ ಬೆಳ್ಳಿಯ ವಸ್ತುಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪಿಡಬ್ಲ್ಯೂಡಿ ಇಂಜಿನಿಯರ್ ಜಗನ್ನಾಥ್ ಜಮೀನ್ದಾರ ಲೋಕ ದಾಳಿಯಲ್ಲಿ ಜಮೀನಿಗೆ ಸಂಬಂಧಪಟ್ಟಂತೆ ದಾಖಲೆಗಳು ಪತ್ತೆಯಾಗಿದೆ. ಕೊರಳ್ಳಿ ಗ್ರಾಮದಲ್ಲಿ 32 ಎಕರೆ ಜಮೀನು ಖರೀದಿಸಿರೋದು ಪರಿಶೀಲನೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ದನ್ನೂರು ಗ್ರಾಮದಲ್ಲಿ ತಂದೆ ಹೆಸರಲ್ಲಿ 2 ಎಕರೆ ಜಮೀನನ್ನು ಖರೀದಿ ಮಾಡಲಾಗಿದೆ. ತಾವರಗೇರ ಬಳಿ 17 ಗುಂಟೆ ಕಮರ್ಷಿಯಲ್ ಲ್ಯಾಂಡ್ ಅನ್ನು ಖರೀದಿ ಮಾಡಿರೋದು ಕೂಡ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಕೂಡ ಸಿಕ್ಕಿದೆ. ಕಲಬುರಗಿಯ ಏರ್ಪೋರ್ಟ್ ಬಳಿ ಕೂಡ 1 ಎಕರೆ ಜಮೀನು ಸಿಕ್ಕಿದೆ. ಜಮೀನು ಖರೀದಿ ಮಾಡಿರುವಂತಹ ವಿಚಾರ ಬಗ್ಗೆ ದಾಖಲೆಗಳು ಸಿಕ್ಕಿದೆ. ಇನ್ನು ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ರಾಶಿ ಬೆಳ್ಳಿಯ ವಸ್ತುಗಳು, ಅದರ ಜೊತೆಗೆ ಚಿನ್ನಾಭರಣಗಳನ್ನ ಕೂಡ ನೀವು ಗಮನಿಸಬಹುದು. ಅದರ ಜೊತೆಗೆ ನಗದು ಕೂಡ ಪತ್ತೆಯಾಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ವಸ್ತುಗಳು ಈ ಪಿಡಬ್ಲ್ಯೂಡಿ ಅಧಿಕಾರಿಯ ಮನೆಯಲ್ಲಿ ಸಿಕ್ಕಿದೆ ಅನ್ನೋದನ್ನ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಾಶಿ ಬೆಳ್ಳಿಯ ವಸ್ತುಗಳಿದ್ದಾವೆ, ಚಿನ್ನದ ವಸ್ತುಗಳಿದ್ದಾವೆ. ಕಲಬುರಗಿಯಲ್ಲಿ ಭ್ರಷ್ಟ ಅಧಿಕಾರಿಗೆ ಲೋಕಾಯುಕ್ತರು ನೀಡಿರುವಂತ ಶಾಕ್ ಇದು. ಇಷ್ಟು ಮಾತ್ರ ಅಲ್ಲ, ಎಕರೆಗಟ್ಟಲೆ ಜಮೀನು ಖರೀದಿಸಿರೋದು ಕೂಡ ದಾಖಲೆಗಳಲ್ಲಿ ಗೊತ್ತಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.